ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಸನತ್ಸುಜಾತರು ಧೃತರಾಷ್ಟ್ರನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಉಪದೇಶ ಮಾಡುವಾಗ ಒಂದು ಮಹತ್ವದ ತತ್ವವನ್ನ ಹೇಳ್ತಾ ಇದ್ದಾರೆ. ಕಾಮಾನುಸಾರಿ ಪುರುಷಃ ಕಾಮಾನ್ ಅನುವಿನಶ್ಯತಿ ಕಾಮಾನ್ ವ್ಯುದಸ್ಯ ಧುನುತೆ ಯತ್ಕಿಂಚಿತ್ ಪುರುಷೋ ರಜಃ. ಕಾಮಾನುಸಾರಿ ಪುರುಷಃ ಕಾಮಾನ್ ಅನುವಿನಶ್ಯತಿ. ಮನುಷ್ಯ ತನ್ನ ಇಚ್ಛೆಯನ್ನ ತನ್ನ ಅಪೇಕ್ಷೆಯನ್ನ ಪೂರೈಸುವ ಹಿರಿದಾದ ಉದ್ದೇಶವನ್ನ ಪಡೆದಿರ್ತಾನೆ. ತನ್ನ ಇಡೀ ಜೀವನದಲ್ಲೇ ತನ್ನ ಉದ್ದೇಶವನ್ನ ತನ್ನ ಇಚ್ಛೆಯನ್ನ ಪೂರೈಸುವುದು ಅವನ ಒಟ್ಟಾರೆ ಪ್ರಯೋಜನ. ಇದು ಬಿಟ್ಟೇನಿದೆ ಹೇಳಿ? ವಸ್ತುಸ್ಥಿತಿ ವಿಚಾರ ಮಾಡಲಾಗಿ ಇದನ್ನು ಬಿಟ್ಟು ಮತ್ತೊಂದು ಜೀವನ ಇಲ್ಲ. ಇಚ್ಛೆ ಇಲ್ಲ ಅಂತಾದರೆ ಜೀವನ, ಮೈನಸ್ ಇಚ್ಛೆ ಅಂತಾದರೆ ಝೀರೋ ಅಂತ ಬರ್ತದೆ. ಯಾಕೆ? ಒಂದಿಲ್ಲ ಒಂದು ಇಚ್ಛೆ ಇದ್ದು ಆ ಎಲ್ಲ ಇಚ್ಛೆಯನ್ನ ಅಪೇಕ್ಷೆಗಳನ್ನ ಪೂರೈಸಿಕೊಳ್ಳುವುದರಲ್ಲೇನೆ ಇಡೀ ಜೀವನ ಸಾಗ್ತಾ ಇರ್ತದೆ. ಸಣ್ಣ ವಯಸ್ಸಿನಲ್ಲಿ ವಿದ್ಯೆ ಗಳಿಸಬೇಕು, ತಾರುಣ್ಯ ತುಂಬಿದ ಮೇಲೆ ಹಣ ಗಳಿಸಬೇಕು, ಮದುವೆಯಾಗಿ ಮಕ್ಕಳನ್ನು ಪಡಿಬೇಕು, ಮನೆ ಕಟ್ಟಬೇಕು, ಐಶ್ವರ್ಯವನ್ನು ಗಳಿಸಬೇಕು, ಮಕ್ಕಳು ದೊಡ್ಡವರಾದರೆ ಅವರಿಗೆ ಮದುವೆಯಾಗಬೇಕು, ಮೊಮ್ಮಕ್ಕಳನ್ನು ಕಾಣಬೇಕು, ಮೊಮ್ಮಕ್ಕಳು ಆದರೆ ಅವರ ಮುಂದಿನ ಕುಟುಂಬ ಅವರಿಗೆ ಬಸ್ತಾನಿ ಚೆನ್ನಾಗಬೇಕು. ಇದೇ ಅಪೇಕ್ಷೆಗಳು ಶುರುವಾಗ್ತವೆ. ಅಂತೂ ತನ್ನ ಇಚ್ಛೆಯನ್ನು ಪೂರೈಸುವುದನ್ನು ಬಿಟ್ಟು ಮತ್ತೊಂದು ಏನು ಕೆಲಸ ಮಾಡ್ತಾನೆ ಜೀವ ಹೇಳಿ? ಯಾರು ಕೆಲಸ ಮಾಡ್ತಾನೆ? ಏನು ಕೆಲಸ ಮಾಡ್ತಾನೆ? ಏನ್ ಮಾಡ್ತಾನೆ? ಯಾರೂ ಏನೂ ಮಾಡುವುದಿಲ್ಲ. ತನ್ನ ಇಷ್ಟಾರ್ಥವನ್ನ, ತನ್ನ ಇಚ್ಛೆಯನ್ನ, ತನ್ನ ಕಾಮಗಳನ್ನ ಪೂರೈಸಿಕೊಳ್ಳುವುದೇ ಅವನ ಒಟ್ಟಾರೆ ಜೀವನದ ಮಹೋದ್ದೇಶ. ಅದನ್ನು ಬಿಟ್ಟು ಮತ್ತೊಂದು ಧ್ಯೇಯ, ಮತ್ತೊಂದು ಉದ್ದೇಶ ಜೀವನದಲ್ಲಿ ಇಲ್ಲ. ಜೀವನದ ಒಟ್ಟಾರೆ ಗುರಿಯೇ ಇಷ್ಟು: ತನ್ನ ಕಾಮಗಳನ್ನು ಪೂರೈಸು. ಹಾಗಾಗಿ ಈ ಕಾಮಗಳು, ಈ ಇಚ್ಛೆಗಳು ಉತ್ತಮವಾದದ್ದು ಇಚ್ಛೆ ಆದರೆ ಅವನಿಗೆ ಸದ್ಗತಿಯಾಗತ್ತೆ, ಉನ್ನತಿಯಾಗತ್ತೆ, ಉದ್ಧಾರವಾಗತ್ತೆ. ಆ ಇಚ್ಛೆಗಳು ಉತ್ತಮವಾದದ್ದಾಗದೇ ಇದ್ರೆ ನಿಕೃಷ್ಟವಾದ, ಹೀನವಾದ, ಕ್ಷುದ್ರವಾದ, ದುಷ್ಟವಾದ, ಶಾಸ್ತ್ರ ನಿಷಿದ್ಧವಾದ ಇಚ್ಛೆಗಳನ್ನು ತಾನು ಪೂರೈಸುವುದಕ್ಕೆ ತೊಡಗಿದ್ದಾದರೆ ಆಗ ಅವನು ಪಾಪಿಷ್ಠನಾಗ್ತಾನೆ, ನರಕಾದಿಗಳನ್ನು ಹೊಂದುತ್ತಾನೆ. ಅಂತೂ ಜೀವನಿಗೆ ಶ್ರೀಮದ್ ಆಚಾರ್ಯರು ಹೇಳುವಂತಹ ಒಂದು ಸಿದ್ಧಾಂತ, ಭೀಮಸೇನ ದೇವರು ಹೇಳಿದ ಒಂದು ಸಿದ್ಧಾಂತ. ಭೀಮಸೇನ ದೇವರು, ಧರ್ಮರಾಜ, ಅರ್ಜುನ ಮೂವರು ಸೇರಿ ಒಂದು ಚರ್ಚೆಯಲ್ಲಿ ಭಾಗವಹಿಸಿದರು. ಆ ಚರ್ಚೆ ಏನು? ಧರ್ಮ, ಅರ್ಥ, ಕಾಮ ಇವುಗಳಲ್ಲಿ ಉತ್ತಮವಾದದ್ದು ಯಾವುದು? ಧರ್ಮರಾಜ ಅವನು ಧರ್ಮ ಶ್ರೇಷ್ಠ ಅಂತ ಹೇಳಿದ. ಧನಂಜಯ ಧನ ಉತ್ತಮ ಅಂತಂದ. ಭೀಮ ಕಾಮ ಶ್ರೇಷ್ಠ ಅಂತ ಹೇಳಿದ. ಭೀಮ ಕಾಮ ಹೇಗೆ ಶ್ರೇಷ್ಠ ಅಂತಂದ? ಇದು ಎಂಥ ಕೆಟ್ಟದ್ದದು ಕಾಮ ಅಂತ ನಮ್ಮೆಲ್ಲರ ಮನಸ್ಸಿಗೆ ತೋರ್ತದೆ. ಕಾಮ ಅಂದ್ರೆ ಏನು ಅನ್ನುವುದನ್ನ ವಿವರ ಮಾಡಿದರೆ ಆ ಕಾಮವಿಲ್ಲದೆ ಇದ್ರೆ ಜೀವನೇ ಇಲ್ಲ ಅಂತ ಹೇಳಿದ್ರು. ಆಚಾರ್ಯರು ಹೇಳ್ತಾರೆ, ಜೀವ ಅಂತಾಗಬೇಕಾದ್ರೆ ಅದಕ್ಕೆ ಕಾಮ ಬೇಕು, ಇಚ್ಛೆ ಬೇಕು, ಏನಾದ್ರೂ ಒಂದು ಇಚ್ಛೆ ಬೇಕು. ಯಾವ ಇಚ್ಛೆಯೂ ಇಲ್ಲ ಅಂತಾದ್ರೆ, ಕಾಮ ಇಲ್ಲ ಅಂತಾದ್ರೆ ಜೀವನೇ ಇಲ್ಲ. ಜೀವ ಇಲ್ಲ, ಜೀವನ ಇಲ್ಲ, ಎರಡೂ ಇಲ್ಲ. ಆದ್ದರಿಂದ ಕಾಮ ಬೇಕು. ಆದರೆ ಅದಕ್ಕೆ ಅಂಟಿಕೊಂಡು ಕಾಮದನ್ನ ಬೆನ್ನತ್ತಿ ದುಷ್ಟ ಕಾಮವನ್ನು ಮಾಡಿ ಅದರ ಬೆನ್ನತ್ತಿ ಜೀವ ಹೋಗುವುದು ಅವನ ವಿನಾಶದ ಅದು ನಿಮಿತ್ತವಾಗ್ತದೆ. ಕಾಮಾನುಸಾರಿ ಪುರುಷಃ ಕಾಮಾನ್ ಅನು ವಿನಶ್ಯತಿ ಕಾಮಾನ್ ಯುಜಸ್ಯ ಧುನುತೆ
ಯತ್ಕಿಂಚಿತ್ ಪುರುಷೋ ರಜಃ. ಕಾಮಗಳನ್ನ ತೊಳೆದು ಹಾಕಿದ, ಮನಸ್ಸಿನಿಂದ ಕಿತ್ತಾಕಿದ ಅಂದ್ರೆ ಮೈಗೆ ಹತ್ತಿದಂತಹ ಧೂಳಿಯನ್ನ ಮನುಷ್ಯ ದೂರ ಮಾಡುವುದು ಸಾಧ್ಯ. ಮೈಗೆ ಹತ್ತಿದ ಧೂಳಿಯನ್ನ ದೂರ ಮಾಡುವುದಕ್ಕೆ ಕಾಮವನ್ನು ಕಿತ್ತಾಕಬೇಕು. ಕಾಮಾನ್ ಯುಧಸ್ಯ ಧುನುತೆ. ಧುನುತೆ ಅಂದ್ರೆ ತೊಳೆದುಕೊಳ್ತಾನೆ, ದೂರ ಮಾಡ್ತಾನೆ, ಹಾರಿಸ್ತಾನೆ ತನಗಿರುವ ಧೂಳಿಯನ್ನ. ಅರ್ಥಾತ್ ರಜ ಅನ್ನುವ ಶಬ್ದ ಧೂಳಿ ಅಂತ ಅರ್ಥದಲ್ಲಿದೆ, ರಜ ಎಂಬ ಶಬ್ದ ರಜೋಗುಣ ಎಂಬ ಅರ್ಥದಲ್ಲೂ ಇದೆ. ಕಾಮವನ್ನು ದೂರ ಮಾಡಿದರೆ ರಜೋಗುಣವನ್ನು ದೂರ ಮಾಡ್ತಾನೆ, ತನಗೆ ಹತ್ತಿದ ಧೂಳಿಯನ್ನು ದೂರ ಮಾಡ್ತಾನೆ, ಶುದ್ಧನಾಗ್ತಾನೆ, ನಿರ್ಮಲನಾಗ್ತಾನೆ, ಸಾಧನೆ ಮಾಡುವುದಕ್ಕೆ ಸಿದ್ಧನಾಗ್ತಾನೆ, ತತ್ಪರನಾಗ್ತಾನೆ. ತಮೋ ಪ್ರಕಾಶೋ ಭೂತಾನಂ ನರಕೋಯಂ ಪ್ರದೃಶ್ಯತೆ ಮುಹ್ಯಂತ ಇವ ಧಾವಂತಿ ಗಚ್ಚಂತ ಶುಭ್ರಮುನ್ಮುಖಾಃ. ಅಂದ್ರೆ ಕಾಮದ ಬೆನ್ನತ್ತಿದ ಮನುಷ್ಯ, ಅಜ್ಞಾನದ ಬೆನ್ನತ್ತಿದ ಮನುಷ್ಯ, ಇವನು ಎಂಥವನು, ಹೇಗಿದ್ದಾನೆ ಅಂತಂದ್ರೆ ಎದುರಾಗಿ ಕಾಣ್ತಾ ಇದೆ ಒಂದು ದೊಡ್ಡ ತೆಗ್ಗು, ಬಹಳ ದೊಡ್ಡ ತೆಗ್ಗಿದೆ. ಅಲ್ಲಿ ಹೋದರೆ ಇನ್ನೇನು ಮೈ ಎಲುಬು ಉಳಿಯುವುದಿಲ್ಲ, ಅಷ್ಟು ದೊಡ್ಡ ತೆಗ್ಗು, ಆಳವಾಗಿದೆ. ಅದು ಕಂಡರೂ ಕೂಡ ಮೋಹದ ರಭಸದಲ್ಲಿ ಹೋಗಿ ನಾನು ಅಲ್ಲೇ ಧುಮುಕ್ತೇನೆ ಅನ್ನುವಂತಹ ಮಾನವ ಎಂಥ ಮೂರ್ಖನೋ. ಹಾಗೆ ಕಾಮವನ್ನು ಬೆನ್ನತ್ತಿದ, ಅಜ್ಞಾನವನ್ನು ಬೆನ್ನತ್ತಿ ಹೋಗುವ ಪುರುಷ ಆ ರೀತಿಯಾಗಿ ಕೆಳಗೆ ಕುಸಿದು ಬೀಳ್ತಾನೆ. ಅವನು ಶ್ವಭ್ರಮುನ್ಮುಖಾಃ, ತೆಗ್ಗಿನಲ್ಲಿ ಬೇಕು ಅಂತ ಹೋಗಿ ಧುಮುಕುವವನು, ಹಿಂದಿನಿಂದ ಜಾರಿ ಬಿದ್ದವನಲ್ಲ, ಕಾಲು ತಪ್ಪಿ ಕೆಳಗೆ ಬಿದ್ದವನಲ್ಲ, ಯಾರೋ ನುಗಿಸಿ ಕೆಳಗೆ ಹಾಕಿದದ್ದಲ್ಲ, ತಾನೇ ಬುದ್ಧಿಪೂರ್ವಕವಾಗಿ ಹೋಗಿ ಅಲ್ಲಿ ಬಿದ್ದದ್ದು. ಉನ್ಮುಖನಾಗಿ, ಎದುರಾಗಿ, ಸಾಮ್ನೇಸೆ, ಎದುರಾಗಿ ಬಂದ, ತೆಗ್ಗಿದ್ದದ್ದನ್ನು ನೋಡಿ ಅಲ್ಲಿ ಬಿದ್ದ. ಹಾಗಿದ್ದಾನವನ ಮೂರ್ಖ, ಅವನು ಅವಿವೇಕಿ. ಯಾರು? ತಮೋ ಪ್ರಕಾಶೋ ಭೂತಾನಾಂ ನರಕೋಯಂ ಪ್ರದೃಶ್ಯತೆ. ಕತ್ತಲೆ, ಅಜ್ಞಾನ, ತಮೋಗುಣ, ಅದರಿಂದಾಗಿ ಬೆಳಕು ಇಲ್ಲ. ಮನುಷ್ಯನಿಗೆ ತಮೋಗುಣ ಹೆಚ್ಚಾಯಿತು ಅಂತಂದ್ರೆ ತಿಳುವಳಿಕೆಯ ಇಂಟೆನ್ಸಿಟಿ ಕಮ್ಮಿ ಆಗ್ತಾ ಹೋಗ್ತದೆ. ತಮಸ್ಸು ಹೆಚ್ಚಾದಂತೆ ಮನುಷ್ಯನಿಗೆ ತಿಳುವಳಿಕೆ ಪೂರ್ಣ ಕಡಿಮೆ ಆಗ್ತದೆ, ಏನೂ ಉಳಿಯುವುದಿಲ್ಲ. ಶರೆ ಕುಡಿದ ಮನುಷ್ಯನನ್ನು ನೋಡಿ ಏನ್ ಮಾಡ್ತಾನವನು? ತಮೋಗುಣ ತುಂಬಿ ಅಮಲೇರಿದೆ, ಮತ್ತನಾಗಿದ್ದಾನೆ. ಅದು ಬುದ್ಧಿಯನ್ನು ಪೂರ್ಣವಾಗಿ ಆಚ್ಛಾದಿಸಿದೆ. ಬುದ್ಧಿಯ ಯಾವ ಅಂಶವನ್ನೂ ಉಳಿಸಿಲ್ಲ. ಎಷ್ಟೆಷ್ಟು ಅಂಶವನ್ನು ತುಂಬಿ ಹಾಕತ್ತೋ ಅಷ್ಟಷ್ಟು ಅವನಿಗೆ ಮೂರ್ಛೆ ಬರ್ತದೆ. ಅಷ್ಟು ಎಚ್ಚರ ತಪ್ಪಿ ಪೂರ್ಣವಾಗಿ ಬಿದ್ದು ಬಿಡ್ತಾನೆ. ಸ್ವಲ್ಪ ಎಚ್ಚರ ಇರುವವರೆಗೆ ಝೋಲಿ ಹೋಗ್ತಾ ಓಡಾಡ್ತಿರ್ತಾನೆ. ಎಚ್ಚರ ಆ ಬುದ್ಧಿ ಪೂರ್ಣ ಮುಸುಕಿತೋ ಆಗ ಕೆಳಗೆ ಬಿದ್ದು ಬಿಡ್ತಾನೆ. ಹಾಗಾದರೆ ತಮೋಗುಣ ಮಾಡುವ ಕೆಲಸ ಇದು. ತಮೋಗುಣ ನಮ್ಮ ಬುದ್ಧಿ, ನಮ್ಮ ಸದಸದ್ ವಿವೇಕ, ಇದು ಸರಿ ಇದು ತಪ್ಪು ಎಂಬ ತಿಳುವಳಿಕೆ, ಆ ತಿಳುವಳಿಕೆಯನ್ನ ಕತ್ತರಿಸಿ ಹಾಕ್ತದೆ. ಕೆಲ ಕಾಲ ಅದನ್ನ ಆಚ್ಛಾದನೆ ಮಾಡಿಬಿಡ್ತದೆ, ಮುಚ್ಚಿ ಹಾಕ್ತದೆ. ಹಾಗಾಗಿ ನಮಗೇನು ಗೊತ್ತಾಗೋದಿಲ್ಲ, ಏನು ಸರಿ ಏನು ತಪ್ಪು, ಏನು ಬೇಕು ಏನು ಬೇಡ, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಎರಡೂ ಗೊತ್ತಾಗುವುದಿಲ್ಲ. ಮನುಷ್ಯ ತನ್ನ ಅಮಲಿನಲ್ಲಿ ಇರ್ತಾನ. ಆದ್ದರಿಂದ ಕಾಮ ಇದು ರಜೋಗುಣವಾದರೆ ಅಪ್ರಕಾಶ ಇದು ತಮೋಗುಣ, ಅಜ್ಞಾನ ಇದು ತಮೋಗುಣ. ತಮೋಗುಣಕ್ಕೆ ವಶರಾಗಬಾರದು. ಕಾಮ ಮತ್ತು ಅಜ್ಞಾನ ಇವೆರಡೂ ಮನುಷ್ಯನಿಗೆ ಅತ್ಯಂತ ಭಯಾನಕವಾದ ಅನ್ನುವ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ತಮೋ ಪ್ರಕಾಶೋ ಭೂತಾನಾಂ ನರಕೋಯಂ ಪ್ರದೃಶ್ಯತೆ ಮುಹ್ಯಂತ ಇವ ಧಾವಂತಿ ಗಚ್ಚಂತ ಶ್ವಭ್ರಂ ಉನ್ಮುಖಾಃ. ಎದುರಾಗಿ ಹೋಗಿ ನಾನು ತೆಗ್ಗು ಇದೆ, ಬೀಳ್ಬೇಡೆಯ, ಬಿದ್ರೆ ನಿನ್ ಎಲುಬೂ ಸಿಗುವುದಿಲ್ಲ ನಿಂದು ಅಂತ ಹೇಳಿದ್ರೆ ಕೇಳದೆ ಅವನು ಧಾರ್ಷ್ಟ್ಯದಿಂದ ಕೆಳಗೆ ಹೋಗಿ ಧುಮುಕಿದಂತೆ ಈ ತಾಮಸನಾದ ಜೀವ ದೇವರನ್ನ ನಿಂದೆ ಮಾಡಿ, ಧರ್ಮವನ್ನು ಹಳಿದು, ಹಿರಿಯರನ್ನು ತಿರಸ್ಕರಿಸಿ, ಶಾಸ್ತ್ರವನ್ನು ತೆಗಳಿ, ತನ್ನ ಮನಸ್ಸಿಗೆ ಬಂದದ್ದನ್ನ ಮಾಡ್ತಾನೆ. ತನ್ನ ಮನಸ್ಸಿಗೆ ಬಂದದ್ದನ್ನೇ ಮಾಡಬೇಕು. ಯಾಕೆ? ಅವನಿಗೆ ಅಜ್ಞಾನ ತುಂಬಿ ಹೋಗಿದೆ, ಎಲ್ಲ ಕಡೆಗೆ ಮುಚ್ಚಿ ಹೋಗಿದೆ, ತೆರುವೇ ಇಲ್ಲ, ಬೆಳಕೇ ಇಲ್ಲ, ಒಳಗೆ ಎಲ್ಲಿಂದಲೂ ಬೆಳಕು ಬರುವಂತಿಲ್ಲ.
ಶಾಸ್ತ್ರವನ್ನ ಕೇಳುವುದಕ್ಕೆ ತಯಾರಿಲ್ಲ, ಹಿರಿಯರು ಉಪದೇಶ ಮಾಡಿದ್ದನ್ನ ಕೇಳುವುದಕ್ಕೆ ಸಿದ್ಧನಿಲ್ಲ, ಸ್ವಂತವಾಗಿ ವಿಚಾರ ಮಾಡುವ ಶಕ್ತಿಯನ್ನ ಕಳಕೊಂಡಿದ್ದಾನೆ ಅಜ್ಞಾನದ ಭರದಲ್ಲಿ. ಹಾಗಾಗಿ ಅವನಿಗೆ ಕೇವಲ ಎಲ್ಲ ವಿಪರ್ಯಾಸಗಳಲ್ಲೇನೆ ಅವನು ಒದ್ದಾಡ್ತಾನೆ ಹೊರತು ಅವನಿಗೆ ಸ್ವಚ್ಛವಾದ ತಿಳುವಳಿಕೆ ಬರುವುದಿಲ್ಲ. ಅವನಿಗೆ ತಮೋಪ್ರಕಾಶೋ ಭೂತಾನಾಂ ನರಕೋಯಂ ಪ್ರದೃಶ್ಯತೆ ಮುಹ್ಯಂತ ಇವ ಧಾವಂತಿ ಗಚ್ಚಂತ ಶ್ವಭ್ರಮುಖ. ಇದು ಸಣ್ಣವರಿಗಿದೆ ದೊಡ್ಡವರಿಗಿಲ್ಲ ಅಂತ ತಿಳಿಬೇಡಿ. ಯಾರಿಗೂ ಈ ಅವಸ್ಥೆ ಇದೆ. ದೇವರು ಒಂದನ್ನೇ ಕೊಡಬಾರದು, ನಮಗೆ ಒಂದನ್ನೇ ಕೊಡಬಾರದು. ನಾವು ಏನು ತಪ್ಪು ಮಾಡಿದರೂ ಚಿಂತೆ ಇಲ್ಲ, ಏನು ಮಾಡಿದರೂ ಚಿಂತೆ ಇಲ್ಲ. ಬ್ರಹ್ಮಹತ್ಯ ಮಾಡಬೇಕಾ? ಮಾಡಿ. ಗೋಹತ್ಯ ಮಾಡಿ, ಸ್ತ್ರೀ ಹತ್ಯ ಮಾಡಿ, ಏನು ಹತ್ಯೆ ಮಾಡ್ತೀರೋ ಮಾಡಿ, ಏನು ತೊಡಗು ಮಾಡ್ತೀರೋ ಮಾಡಿ, ಏನು ಪಾಪವನ್ನು ಮಾಡ್ತೀರೋ ಮಾಡಿ, ಏನು ಕುಡಿತೀರೋ ಕುಡೀರಿ, ಏನು ಮಾಡಿದರೂ ಚಿಂತೆ ಇಲ್ಲ. ಎರಡು ಮಾತ್ರ ಮಾಡದಿದ್ದರೆ ಸಾಕು. ನಾನೇ ತಿಳುವಳಿಕೆ ಇದ್ದವ, ನನಗಿದ್ದ ತಿಳುವಳಿಕೆ ಇನ್ನೊಬ್ಬರಿಗಿಲ್ಲ, ಇಷ್ಟನ್ನು ತಿಳ್ಕೊಳ್ಳದೆ ಇದ್ರೆ ಸಾಕು. ಅರ್ಥಾತ್ ನನಗೆ ತಿಳುವಳಿಕೆ ಕಮ್ಮಿ ಇದೆ, ತಿಳುವಳಿಕೆ ನನ್ಗಿಂತಲೂ ಹೆಚ್ಚಾದವರು ಇದ್ದಾರೆ, ಅವರು ಹೇಳುವ ಮಾತನ್ನ ನಾನು ಕೇಳಬೇಕು. ಇದು ಒಂದೇ ಒಂದು ಎಚ್ಚರ ಇದ್ದರೂ ಸಾಕು, ಬೇಕಾದಷ್ಟಾಗಿ ಮನುಷ್ಯ ದಾರಿಗೆ ಬರುವುದು ಸಾಧ್ಯವಾಗುತ್ತೆ. ಮನುಷ್ಯ ಇದು ಹೋಗುತ್ತೆ ಅಹಂಕಾರದ ಮಧ್ಯದಲ್ಲಿ. ಕಳೆದ ಸಲ ನೀವು ಕೇಳಿದ್ರಿ, ಅಹಂಕಾರದ ಮಧ್ಯದಲ್ಲಿ ಆ ಅಹಂಕಾರ ಬಿತ್ತಿದಾಗ ಅದು ಬೆಳೆದು ಆಗುವ ಫಲ ಏನು ಅಂದ್ರೆ ಇದೆ. ನನಗೆ ತಿಳಿದಷ್ಟು ಇನ್ಯಾರಿಗೆ ತಿಳುವಳಿಕೆ ಇದೆ, ನನ್ನ ಸಮಸ್ಯೆ ಯಾರಿಗೆ ಅರ್ಥವಾಗುತ್ತೆ ಅಂತ ಮನುಷ್ಯ ತಿಳಿತಾನೆ. ಇದು ಬಹಳ ಭಯಾನಕವಾಗುತ್ತೆ. ಇದೇ ತಮಸ್ಸು, ಇದೇ ರಜಸ್ಸು, ಇದೇ ದೊಡ್ಡ ಸಮಸ್ಯೆ. ಮಾಡುವ ಪಾಪವನ್ನೆಲ್ಲ ಮಾಡಲಿ, ರಿಪೀಟೆಡ್ಲಿ ಮಾಡಲಿ, ಒಂದು ಸಲವಲ್ಲ, 2 ಸಲ ಮಾಡಲಿ, 10 ಸಲ ಮಾಡಲಿ, ಏನು ಮಾಡಿಯೂ ಕೊನೆಗೆ ಹೌದು ನಾನು ತಪ್ಪು ಮಾಡಿದ್ದೇನೆ ಅಂತಂದೇ ಇದ್ರೂ ಚಿಂತಿಲ್ಲ. ನನ್ಕಿಂತಲೂ ಅವರಿಗೆ, ನಮ್ಮ ತಂದೆ ತಾಯಿಗೆ ತಿಳುವಳಿಕೆ ಹೆಚ್ಚಿದೆ, ಗುರುಗಳಿಗೆ ಹೆಚ್ಚು ಜ್ಞಾನ ಇದೆ, ಅವರು ಹಿರಿಯರು ಹೇಳುವ ಮಾತನ್ನು ನಾನು ಕೇಳಬೇಕು, ನಾನು ಮಾಡಿದ್ದು ನನಗೆ ಅವರು ಹೇಳಿದ್ದು ಸರಿ, ನಾನು ಅನ್ಕೊಂಡಿದ್ದು ಸರಿಯಲ್ಲ, ಇಷ್ಟು ಕೊನೆಗೆ ಒಂದು ಮಾತು ಬಂದ್ರೆ ಸಾಕು. ಈ ಎಲ್ಲ ಪಾಪಗಳಿಗೆ ಇವತ್ತಿಲ್ಲ ನಾಳೆ, ಇವತ್ತು ಅಲ್ಲ ನಾಳೆ, ನಾಳೆ ಅಲ್ಲ ಇನ್ನೊಂದು ವರ್ಷಕ್ಕೆ ಅದಕ್ಕೊಂದು ಉಪರಮ ಅಂತ ಅನ್ನೋದು ಬರ್ತದೆ, ವಿರಾಮ ಅಂತ ಅನ್ನೋದು ಬರ್ತದೆ. ಇಲ್ಲದಿದ್ರೆ ವಿರಾಮವಿಲ್ಲ, ವಿರತಿಯೇ ಇಲ್ಲ. ಇನ್ನೇನು ಬೇಡ, ತಾನು ಗುಣವಂತನಾಗೋದು ಬೇಡ, ಇವನು ಗುಣವಂತ ಅಂತ ಮೆಚ್ಚಿದರೆ ಸಾಕು, ದ್ವೇಷ ಮಾಡದೇ ಇದ್ರೆ ಸಾಕು. ಗುಣವಂತನಾಗೋದು ಮುಂದಿನ, ಅದು 2ನೇ ಹೆಜ್ಜೆ. ತಾನು ಗುಣವಂತನಾಗದಿದ್ದರೂ ಚಿಂತೆ ಇಲ್ಲ, ಈ ವ್ಯಕ್ತಿ ಗುಣವಂತ ಅಂತ ಮೆಚ್ಚಿಕೊಳ್ಳುವ ಒಂದು ಗುಣ ಇದ್ದರೆ ಸಾಕು, ಎಲ್ಲ ಗುಣ ನಮ್ಮಲ್ಲಿ ಬರುತ್ತೆ. ಸುಭಾಷಿತಕಾರ ಹೇಳ್ತಾನೆ, ಹಾಗೆ ಧರ್ಮ ಮಾಡುವುದು ಬೇಡ, ಏನೂ ಅಗತ್ಯವಿಲ್ಲ. ಆದರೆ ನನ್ಕಿಂತಲೂ ಉತ್ತಮರಾದ ಜ್ಞಾನಿಗಳು, ತಿಳುವಳಿಕೆ ಇದ್ದವರು, ವಿವೇಕಿಗಳು ಇದ್ದಾರೆ, ಅವರ ಮಾತನ್ನು ನಾನು ಕೇಳತಕ್ಕದ್ದು. ಕೇಳದಿದ್ದರೂ ಚಿಂತೆ ಇಲ್ಲ, ಕೇಳಬೇಕು ಅಂತ ಗೊತ್ತಿದ್ರೆ ಸಾಕವನಿಗೆ. ಹಾಗಾಗಿ ಆ ಮಾತನ್ನು ಹೇಳ್ತಾರೆ, ಅಮೂಢ ವೃತ್ತಿ ಪುರುಷಸ್ಯೇಹ ಕುರ್ಯಾತ್ ಕಿಂ ವೈ ಮೃತ್ಯು ಸ್ಥಾನನ ಇವಾಸ್ಯ ವ್ಯಾಘ್ರಃ. ಹುಲ್ಲಿನ ಒಂದು ಹುಲಿಯನ್ನ ಮಾಡಿದೆ, ಹುಲ್ಲಿನ ಹುಲಿ, ದೊಡ್ಡ ಹುಲ್ಲುಗಳು ಬೇಕಾದಷ್ಟು ಅವುಗಳಿಂದ ಹುಲಿ ಮಾಡಿದೆ, ಹುಲಿ ಮಾಡಿ ಇಟ್ಟಿದೆ. ಆ ಹುಲಿ ತಿನ್ನತ್ತ, ಅದರಿಂದ ನಮಗೇನಾದರೂ ಅಪಾಯ ಉಂಟಾ? ಇಲ್ಲ. ಹಾಗೆ ಯಾವ ವ್ಯಕ್ತಿ ಅಮೂಢ ವೃತ್ತೇಹೇ, ಯಾವ ಮನುಷ್ಯನಿಗೆ ಮೋಹವಿಲ್ಲ, ಯಾವ ಮನುಷ್ಯನಿಗೆ ಜ್ಞಾನವಿದೆ, ಯಾವ ಮನುಷ್ಯನಿಗೆ ತಿಳುವಳಿಕೆ ಇದೆ, ಎಲ್ಲ ಸದಸದ್ವಿವೇಕ ಪರಿಪೂರ್ಣವಾಗಿದೆ, ಎಚ್ಚರ ಚೆನ್ನಾಗಿ ಇದೆ, ಅಂಥ ಮನುಷ್ಯನಿಗೆ ಅಮೂಢ ವೃತ್ತಿ ಪುರುಷಸ್ಯೇಹ ಕುರ್ಯಾತ್ ಕಿಂ ವೈ ಮೃತ್ಯುಸ್ಥಾರಣ ಇವಾಸ್ಯ ವ್ಯಾಘ್ರಃ. ಹುಲ್ಲಿನ ಹುಲಿ ಹೇಗೆ ಏನೂ ಮಾಡಲಾರದೋ ಹಾಗೆ ಈ ಮನುಷ್ಯನಿಗೆ ಮೃತ್ಯು ಏನ್ ಪೀಡೆ ಕೊಡುತ್ತೆ? ಅವನಿಗೆ ಏನೂ ಪೀಡೆ ಕೊಡುವುದಿಲ್ಲ.
ಆದ್ದರಿಂದ ಅಮನ್ಯಮಾನ ಕ್ಷತ್ರಿಯ ಕಿಂಚಿದನ್ಯನ್ನಾಧೀಯತೆ ಕಾರಣ ಇವಾಸ್ಯ ಸರ್ಪ. ಹುಲ್ಲಿನ ಹಾವು ಯಾವ ರೀತಿಯಾಗಿ ಪೀಡೆ ಕೊಡುವುದಿಲ್ಲ, ಹುಲ್ಲಿನ ಹುಲಿ ಹೇಗೆ ಪೀಡೆ ಕೊಡುವುದಿಲ್ಲ, ಹಾಗೆ ಮೋಹವಿಲ್ಲದ, ಅಜ್ಞಾನವಿಲ್ಲದ, ಶುದ್ಧವಾದ ಜ್ಞಾನವಿರುವ ವ್ಯಕ್ತಿಗೆ, ಜ್ಞಾನಿಯಾದವನಿಗೆ ಮೃತ್ಯು ಅದು ಮೃತ್ಯುವೇ ಅಲ್ಲ, ಮೃತ್ಯುವೇ ಅಲ್ಲ. ಅವನು ಸುಲಭವಾಗಿ ಅವನು ಎದುರಿಸ್ತಾನೆ. ಇಲ್ಲೊಬ್ಬ ಹಠಯೋಗಿ ಬಂದಿದ್ದ ಹಿಂದೆ, ಬಹಳ ವರ್ಷಗಳ ಹಿಂದೆ ಒಬ್ಬ ಹಠಯೋಗಿ ಬಂದಿದ್ದ. ಇಲ್ಲೆಲ್ಲಾ ಕಡೆಗೆ ಅವನು ಹಠಯೋಗದ ಪ್ರದರ್ಶನವನ್ನ ಪಾಪ ಬೀದಿಯಲ್ಲಿ ಮಾಡುವಂತಹ ಮನುಷ್ಯ. ಅವನನ್ನು ಕರೆದಿದ್ವಿ. ಅವನನ್ನು ಕರೆದು 30-32 ವರ್ಷಗಳ ಹಿಂದೆ, ವಿದ್ಯಾಪೀಠದ ಪ್ರಾರಂಭವಾಗಿ 3-4 ವರ್ಷಗಳಲ್ಲಿ ರಾತ್ರಿ ಬಂದು ಅವನು, ನಾವು ಬ್ಲೇಡು ಅಂತಂದ್ರೆ ಹೆದರ್ತೇವೆ, ಎಲ್ಲಾದ್ರೂ ಕೈಗೆ ಹತ್ತತ್ತಪ್ಪ ಅಂತ. ಆ ಬ್ಲೇಡನ್ನ ಅವನು ಬಾಯಲ್ಲಿ ಹಾಕೊಂಡು ಹಲ್ಲಿನಿಂದ ಹೋಗುದು, ಅದನ್ನ ತಿನ್ನೋನು. ಹಲ್ಲಿನಲ್ಲಿ ಬಾಯಲ್ಲಿ ನಾವು ಕೊಟ್ಟ ಬ್ಲೇಡನ್ನ, ಅವನು ತಂದದ್ದಲ್ಲ, ನಾವು ಕೊಟ್ಟ ಬ್ಲೇಡುಗಳನ್ನ, ಮನೆಯಲ್ಲಿರುವ ಬ್ಲೇಡುಗಳನ್ನ ತಂದು ಕೊಟ್ರೆ ಅವನು ಅದನ್ನ ಬಾಯಲ್ಲಿ ಹಾಕೊಂಡು ಅದನ್ನ ಅಗದು 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 ಅದನ್ನ ಪುಡಿ ಪುಡಿ ಮಾಡಿ ತೋರ್ಸೋನು, ಕೈಯಲ್ಲಿ ಹಿಡಿದು ತಿನ್ನು ಅಂತ ಹೇಳಿದ್ರೆ ತಿನ್ನೋ. ತಿಂತಿದ್ನೋ ಬಿಡ್ತಿದ್ನೋ ಬಾಯಲ್ಲೇ ಇಟ್ಕೋತಿದ್ನೋ ಅದು ಮುಂದಿನ ವಿಷಯ. ಹಲ್ಲಿನಿಂದ ಒಗಿತಿದ್ದನಲ್ವೇ, ನಾವು ಕಣ್ಣಾರೆ ನೋಡೀವಿ. ರಕ್ತ ಬರಲಿಲ್ಲ ನಾಲಿಗೆಗೆ. ಹೇಳೋ ವಿಷಯವೇನು ಅಂತಂದ್ರೆ, ಬ್ಲೇಡು ನಮಗೆ ಎಲ್ಲೋ ನೋಡಿದ್ರೆ ರಕ್ತ ಬಂದಂತಾಗತ್ತೆ. ಅವನು ಬಾಯಲ್ಲಿ ಹಾಕೊಂಡು ನಾಲಿಗೆಗೆ ಏನು ಆಯಾಸವಿಲ್ಲದೆ ಇದ್ದಂತೆ, ರಕ್ತ ಬರದೇ ಇದ್ದ ಹಾಗೆ ಜೀರ್ಣ ಮಾಡ್ಕೋತಾನೆ, ತಿಂತಾನೆ ಅಂತಂದ್ರೆ ಏನರ್ಥ? ಹಾಗೆ ಜ್ಞಾನಿಯಾದವನಿಗೆ ಮೃತ್ಯು ಹಾಗಿರತ್ತೆ. ಅವನು ಅದನ್ನು ಸುಲಭವಾಗಿ ಜೀರ್ಣ ಮಾಡ್ಕೊಂಡು ಬಿಡ್ತಾನೆ, ಅತೀ ಸುಲಭವಾಗಿ ಜೀರ್ಣ ಮಾಡ್ಕೋತಾನೆ. ಅಮೂಢ ವೃತ್ತೆ ಪುರುಷಸ್ಯೇಹ ಕುರ್ಯಾತ್ ಕಿಂ ವೈ ಮೃತ್ಯುಸ್ಥಾರಣ ಇವಾಸ್ಯ ವ್ಯಾಘ್ರಃ ಕ್ರೋಧಾತ್ ಲೋಭಾತ್ ಮೋಹ ಭಯಾಂತರಾತ್ಮ. ಯಾರು ಕೋಪಕ್ಕೆ, ಲೋಭಗಳಿಗೆ, ಮೋಹ ಭಯಗಳಿಗೆ ವಶನಾಗಿದ್ದಾನೋ, ಬಹಳ ಕೋಪಿಷ್ಠನಾಗಿದ್ದಾನೆ, ಬಹಳ ಲೋಭ ಇದೆ, ಅಂಥ ಮನುಷ್ಯನಿಗೆ, ಆ ವ್ಯಕ್ತಿಗೆ ಆಗುವುದೇನು? ಸವೈ ಮೃತ್ಯುಸ್ತ್ವಕ್ಷರೀರೇ ಯ ಏಷಃ. ಸಾವು ಅಂದ್ರೆ ಅದು ಸಾವು, ನಿಜವಾದ ಸಾವು, ನಿಜವಾದ ಸಾವು ಅದು. ಇದು ನಿಜವಾದ ಸಾವಲ್ಲ. ದೇಹವನ್ನು ಬಿಡ್ತೇವೆ, ಈ ದೇಹ ವಯಸ್ಸಾಗಿದೆ, ವಯಸ್ಸಾದ ದೇಹವನ್ನು ಬಿಡ್ಲೇಬೇಕು, ಇವತ್ತೆಲ್ಲ ನಾಳೆ ಬಿಡಬೇಕು, ಬಿಡ್ತೇವೆ, ದೊಡ್ಡದಲ್ಲ. ಇದು ಸಾವಲ್ಲ, ಇದು ಮೃತ್ಯು ಅಲ್ಲ. ಈ ಮೃತ್ಯುವಿನಿಂದ ಬಹಳ ಭಯ ಪಡಬೇಕಾದದ್ದೂ ಇಲ್ಲ. ಯಾವ ಮೃತ್ಯುವಿಗೆ ನಾವು ಭಯಪಡಬೇಕು? ಶಾಸ್ತ್ರ ಹೇಳುತ್ತದೆ, ಕ್ರೋಧ, ಲೋಭ, ಮೋಹ, ಭಯ. ನಾವು ತಪ್ಪು ಮಾಡಿದ್ದೇವೆ, ಆ ಮಾಡಿದ ಮಹಾಘೋರವಾದ ತಪ್ಪುಗಳೇನಿವೆ ಅವುಗಳಿಂದ ಭಯ ಬಂದಿದೆ ನಮಗೆ. ರಾತ್ರಿ ಹಗಲು ಹಿರಿಯರನ್ನ, ದೊಡ್ಡವರನ್ನ, ಗುರುಗಳನ್ನ, ಜ್ಞಾನಿಗಳನ್ನ, ಸಜ್ಜನರನ್ನ, ಧರ್ಮವನ್ನ ತೆಗಳಿ, ನಿಂದೆ ಮಾಡಿ, ದ್ವೇಷ ಮಾಡಿ, ದ್ರೋಹ ಮಾಡಿ ಪಾಪವನ್ನು ಗಳಿಸಿದ್ದೇವೆ. ಆ ಪಾಪದ ಭಯ ನಮ್ಮನ್ನು ಯಾವಾಗಲೂ ಪೀಡಿಸ್ತಿರ್ತದೆ. ಆ ಭಯ ಇರೋದು ಬೇಡ. ಆ ಭಯವಿಲ್ಲದಿದ್ರೆ ಅಭಯಂ. ದೈವಿ ಸಂಪತ್ತಿನ ಮೊಟ್ಟ ಮೊದಲಿನ ಮಹಾಗುಣ ಅಂತಂದ್ರೆ ಅಭಯಂ. ಹಾಗಾಗಿ ಆ ಕಾರಣಕ್ಕಾಗಿ ಹೇಳ್ತಾರೆ, ಕ್ರೋಧ, ಲೋಭ, ಮೋಹ, ಭಯಾಂತರಾತ್ಮ. ಮನಸ್ಸಿನಲ್ಲಿರುವ ಅಂತಃಕರಣದಲ್ಲಿರುವ ಸಿಟ್ಟು, ಲೋಭ, ಮೋಹ, ಭಯ, ಇವುಗಳು ನಮ್ಮ ಹೃದಯದಲ್ಲಿರುವಂತಹ ಭಯಾನಕವಾದ ಮೃತ್ಯುಗಳಿವು. ಹೊರತು ಹೊರಗಿನ ಮೃತ್ಯು ದೊಡ್ಡದಲ್ಲ. ದೇಹದ ಮೃತ್ಯು ತಾತ್ಕಾಲಿಕ ನಾಶವನ್ನು ಮಾಡುವಂತಹದ್ದು, ತಾತ್ಕಾಲಿಕವಾಗಿ ನಾಶವನ್ನು ಮಾಡುವಂತಹದ್ದು. ಹೊರಗಿನಿಂದ ಬಂದ ಕಳ್ಳ ಏನಿದ್ದಾನೆ ನೋಡಿ, ಒಂದು ಸಲ ಕದಿಬಹುದು, ಮಾರನೇ ದಿವಸ ಅವನನ್ನ ನಾವು ರಕ್ಷಣೆ ಮಾಡ್ಕೊಂಡು ಬಿಡ್ತೇವೆ. ಒಳಗಿದ್ದ ಕಳ್ಳ ಏನಿದ್ದಾನಲ್ಲ, ಏನು ಮಾಡ್ಲಿಕ್ಕಾಗುವುದಿಲ್ಲ, ಏನು ಮಾಡ್ಲಿಕ್ಕಾಗುವುದಿಲ್ಲ. ಹಾಗಿದೆ. ಆದ್ದರಿಂದ ಕ್ರೋಧ ಲೋಭಾತ್ ಮೋಹಭಯಾಂತರಾತ್ಮ ಸವೈ ಮೃತ್ಯುಸ್ತ್ವಕ್ಷರೀರೇಯ ಏಷಃ ಏವಂ ಮೃತ್ಯುಂ ಜಾಯಮಾನಂ ವಿದಿತ್ವಾ ಜ್ಞಾನೇ ತಿಷ್ಠನ್ ನ ಬಿಭೇತೀಹ ಮೃತ್ಯೋಃ. ಜ್ಞಾನದಲ್ಲಿ ಇರುವ ಜ್ಞಾನನಿಷ್ಠನಾದ ಪುರುಷ ಎಂದೆಂದಿಗೂ ಮೃತ್ಯುವಿಗೆ ಭಯಗೊಳ್ಳುವುದಿಲ್ಲ. ಅವನಿಗೆ
ಯಾವಾಗಲೂ ಜ್ಞಾನದಲ್ಲಿ ಅವನಿಗೆ ನಿಷ್ಠೆ ಇದೆ. ಇದು ಒಳಗಿರುವ ತೃಪ್ತಿ. ಕಳೆದ ಬಾರಿ ಹೇಳಿದೆ, ಜ್ಞಾನ ವಿಜ್ಞಾನ ತೃಪ್ತಾತ್ಮ ಕೂಟಸ್ಥೋ ವಿಜಿತೇಂದ್ರಿಯ